ಸ್ವಾಮಿ ವಿವೇಕಾನಂದರ ಆ ಒಂದು ಸಲಹೆ ಜಮ್ಶೆಡ್ಜಿ ಟಾಟಾ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಮೇ 31, 1893 ಸ್ವಾಮಿ ವಿವೇಕಾನಂದರು ಜಪಾನ್ನಿಂದ SS ಎಂಪರೆಸ್ ಆಫ್ ಇಂಡಿಯಾ ಹಡಗಿನಲ್ಲಿ ಅಮೆರಿಕಾದ ಚಿಕಾಗೋ ಕಡೆಗೆ ಹೊರಟಿದ್ದರು. ಅವರು ಚಿಕಾಗೋದಲ್ಲಿನ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗುತ್ತಿದ್ದರು. ಅದೇ ಹಡಗಿನಲ್ಲಿ ಜಮ್ಶೆಡ್ಜಿ ಟಾಟಾ ಕೂಡ ಪ್ರಯಾಣಿಸುತ್ತಿದ್ದರು. ಜಪಾನ್ ಪ್ರವಾಸದ ವೇಳೆ ಟೋಕಿಯೋದಲ್ಲಿ NYK ನಿಪ್ಪೋನ್ ಯೂಸೆನ್ ಕಬುಶಿಕಿ ಕೈಶಾ ನಿರ್ದೇಶಕರನ್ನು ಭೇಟಿ ಮಾಡಿ ಕಡಿಮೆ ಬೆಲೆಯ ಹತ್ತಿ ರಫ್ತಿನ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಸುಮಾರು 12 ದಿನಗಳ ಹಡಗು ಪ್ರಯಾಣದ ಮಧ್ಯೆ ಇಬ್ಬರಿಗೂ ಪರಿಚಯವಾಗುತ್ತದೆ. ಸ್ವಾಮಿ ವಿವೇಕಾನಂದರು ಕೇಳುತ್ತಾರೆ, ನೀವು ಅಮೆರಿಕಾಗೆ ಏಕೆ ಹೋಗ್ತಿದ್ದೀರಾ? ಟಾಟಾ ಉತ್ತರಿಸುತ್ತಾರೆ, ಚಿಕಾಗೋ ಎಕ್ಸಿಬಿಷನ್ ನೋಡಲು, ಹೊಸ ವ್ಯಾಪಾರ ಅವಕಾಶಗಳನ್ನು ಹುಡುಕಲು ಅಮೆರಿಕಾ ಮತ್ತು ಇಂಗ್ಲೆಂಡ್ಗೆ ಹೋಗ್ತಿದ್ದೇನೆ. ಸ್ವಾಮಿ ವಿವೇಕಾನಂದರು ಹೇಳಿದ ಆ ಒಂದು ಮಾತು, ವಿದೇಶದ ವಸ್ತುಗಳನ್ನು ಭಾರತಕ್ಕೆ ತರುವುದಕ್ಕಿಂತ ನಮ್ಮದೇ ದೇಶದಲ್ಲಿ ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನೆಗೆ ಒಂದು ಸಂಸ್ಥೆ ಆರಂಭಿಸಿ, ಅದರಿಂದ ಭಾರತೀಯ ಯುವಕರಿಗೆ ಉದ್ಯೋಗ ಸಿಗುತ್ತದೆ. ಈ ಮಾತು ಟಾಟಾ ಅವರ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿತು. ಪ್ರಯಾಣ ಮುಗಿಯಿತು. ವಿವೇಕಾನಂದರು ಚಿಕಾಗೋಗೆ, ಟಾಟಾ ಅವರು ಅಮೆರಿಕ ಮತ್ತು ಇಂಗ್ಲೆಂಡ್ಗೆ ಹೋದರು. 1898 ನವೆಂಬರ್ 23ರಂದು ಸುಮಾರು 5 ವರ್ಷಗಳ ನಂತರ ಜಮ್ಶೆಡ್ಜಿ ಟಾಟಾ ಅವರು ಸ್ವಾಮಿ ವಿವೇಕಾನಂದರಿಗೆ ಪತ್ರ ಬರೆದು ಭಾರತದಲ್ಲಿ ವಿಜ್ಞಾನ ಸಂಶೋಧನೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಒಂದು ಸಂಸ್ಥೆಯನ್ನು ಸ್ಥಾಪಿಸುವ ಯೋಜನೆಯಲ್ಲಿದ್ದೇನೆ ಮತ್ತು ನೀವು ಅದರ ಮಾರ್ಗದರ್ಶಕರಾಗಬೇಕು ಎಂದು ವಿನಂತಿಸಿದರು. ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ನ ಕಾರ್ಯಗಳಲ್ಲಿ ಬಹಳ ನಿರತರಾಗಿದ್ದರಿಂದ ಆ ವಿನಂತಿಯನ್ನು ನೇರವಾಗಿ ಸ್ವೀಕರಿಸಲಿಲ್ಲ. ಆದರೆ ತಮ್ಮ ಶಿಷ್ಯೆ ಸಿಸ್ಟರ್ ನಿವೇದಿತಾ ಅವರಿಗೆ ಜಮ್ಶೆಡ್ಜಿ ಟಾಟಾ ಅವರನ್ನು ಭೇಟಿ ಮಾಡಲು ಸೂಚಿಸಿದರು. ಬ್ರಿಟಿಷ್ ವೈಸ್ರಾಯ ಲಾರ್ಡ್ ಕರ್ಜನ್ ಟಾಟಾ ಅವರ ದೊಡ್ಡ ಮಟ್ಟದ ಸಂಶೋಧನಾ ಸಂಸ್ಥೆ ಕನಸಿಗೆ ಸಹಕಾರ ನೀಡಲಿಲ್ಲ. ಅಂತಿಮವಾಗಿ ಆ ಸಂಸ್ಥೆಯನ್ನು ಸ್ಥಾಪಿಸುವ ಸ್ಥಳವಾಗಿ ಬೆಂಗಳೂರು ನಗರವನ್ನು ಆಯ್ಕೆ ಮಾಡಲು ಅವರು ನಿರ್ಧರಿಸಿದರು. ಆದರೆ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಪಾತ್ರ ವಹಿಸಿದವರು ಮೈಸೂರು ಒಡೆಯರ್ ವಂಶ. ವಿಶೇಷವಾಗಿ ಮಹಾರಾಜ ಶ್ರೀಕೃಷ್ಣರಾಜ ಒಡೆಯರ್ 4ನೆಯವರ ಬೆಂಬಲವಿಲ್ಲದೆ IISc ಅಸ್ತಿತ್ವದಲ್ಲೇ ಬರ್ತಿರಲಿಲ್ಲ. ಮಹಾರಾಜರು ಬೆಂಗಳೂರಿನಲ್ಲಿ 371 ಏಕರ್ಸ್ ಭೂಮಿ ದಾನ ಮಾಡಿದರು. ಸಂಸ್ಥೆ ನಿರ್ಮಾಣಕ್ಕಾಗಿ 5 ಲಕ್ಷ ರೂಪಾಯಿ ಹಣಕಾಸು ಸಹಾಯ ನೀಡಿದರು. ಅಲ್ಲದೆ ಪ್ರತಿ ವರ್ಷ 50,000 ರೂಪಾಯಿ ವಾರ್ಷಿಕ ಅನುದಾನ ನೀಡಲು ಒಪ್ಪಿದರು. ಸ್ವತಃ IIScನ ಶಿಲಾನ್ಯಾಸವನ್ನು ನೆರವೇರಿಸಿದರು. ಆ ಕನಸು ನಂತರ ರೂಪುಗೊಂಡಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಆಗಿ. ಇಂದು IISc ಬೆಂಗಳೂರು ಭಾರತದ ಅತ್ಯುತ್ತಮ ವೈಜ್ಞಾನಿಕ ಸಂಸ್ಥೆಗಳಲ್ಲೊಂದು. ಭಾರತೀಯ ವಿಜ್ಞಾನ ಸಂಸ್ಥೆ IISc ಬೆಂಗಳೂರು 2025ರ ವೇಳೆಗೆ ಭಾರತದಲ್ಲಿನ ಅತ್ಯುತ್ತಮ ವೈಜ್ಞಾನಿಕ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲೊಂದು ಆಗಿದೆ. ಇಲ್ಲಿ 40ಕ್ಕೂ ಹೆಚ್ಚು ಶೈಕ್ಷಣಿಕ ಮತ್ತು ಸಂಶೋಧನಾ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿವೆ. IIScನಲ್ಲಿ BSc ರಿಸರ್ಚ್, BTech ಮ್ಯಾಥ್ಸ್ ಮತ್ತು ಕಂಪ್ಯೂಟಿಂಗ್, NTech, PhD ಹಾಗೂ ಉದ್ಯಮೋನ್ಮುಖ ಇಂಡಸ್ಟ್ರಿ ಆರಿಯೆಂಟೆಡ್ ಕೋರ್ಸ್ಗಳು ಲಭ್ಯವಿವೆ. ದೇಶದ ವಿಜ್ಞಾನ, ತಂತ್ರಜ್ಞಾನ ಮತ್ತು ನವೀನತೆಗಳ ಅಭಿವೃದ್ಧಿಗೆ IISc ಅತ್ಯಂತ ಮಹತ್ವದ ಕೊಡುಗೆ ನೀಡಿದೆ.